ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ತುಂಬ ದಿನಗಳಾದಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಹಾಗಾಗಿ ಇವತ್ತು ದೇವ್ರ ಪೂಜೆಯಿಂದನೇ ಸ್ಟಾರ್ಟ್ ಮಾಡಿದ್ದೀನಿ. ಇಲ್ಲಿ ನೋಡಿ, ನನ್ನ ಮಗ ಮಲಗಿದ್ದಾನೆ. ಬೆಳಿಗ್ಗೆನೇ ದೇವ್ರ ಪೂಜೆ ಮತ್ತು ನಾವು ಕೂಡ ಸ್ನಾನ ಎಲ್ಲ ಮಾಡಿ ರೆಡಿ ಇದ್ದೀವಿ. ಹಾಗೆ ಇಲ್ಲಿ ಬ್ಯಾಗ್ ಕೂಡ ಪ್ಯಾಕ್ ಮಾಡಿದ್ದೀನಿ. ಎಲ್ಲಿಗೆ ಹೋಗ್ತಿದ್ದೀವಿ, ಏನು ಎತ್ತ ಅಂತ ನಾನು ಮುಂದೆ ತಿಳಿಸ್ತಾ ಹೋಗ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಪ್ಯಾಕಿಂಗ್ ಎಲ್ಲ ರೆಡಿ ಆಯಿತು, ನಾವು ಕೂಡ ರೆಡಿಯಾಗಿದ್ದೀವಿ. ಇವತ್ತು ಏಪ್ರಿಲ್ 14 ಸಂಡೇ ಇವತ್ತು. ನಾವು ಎಲ್ಲರೂ ರೆಡಿಯಾಗಿದ್ದೀವಿ. ಸಂಜೆ 4:30 ಆಗಿದೆ, ರೆಡಿ ಇದ್ದೀವಿ. ಬ್ಯಾಗ್ ಕೂಡ ಪ್ಯಾಕ್ ಮಾಡಿ ಆಯಿತು, ರೆಡಿಯಾಗಿದ್ದೀವಿ. ಹೊರಡಬೇಕು ಇವಾಗ, ರೈಲ್ವೆ ಸ್ಟೇಷನ್ಗೆ ಹೋಗೋಣ ಅಂತ. ಎಲ್ಲಿಗೆ ಹೋಗ್ತಿದ್ದೀವಪ್ಪ ಅಂತಂದರೆ, ನಾವು ಇವತ್ತು ತಿರುಪತಿಗೆ ಹೋಗೋಕ್ಕೆ ರೆಡಿ ಇದ್ದೀವಿ ಫ್ರೆಂಡ್ಸ್. ನಾವು ವರ್ಷಕ್ಕೆ ಒಂದು ಸಲ ತಿರುಪತಿಗೆ ಹೋಗಿ ಬರೋದು ನಮ್ಮ ಒಂದು ಏನಂತಾರೆ, ಅದು ಅಭ್ಯಾಸ ಆಗಿಬಿಟ್ಟಿದೆ. ವರ್ಷಕ್ಕೊಂದು ಸಲ ನಾವು ಹೋಗಿ ಒಂದು 3 days ದರ್ಶನ ಮಾಡಿ ಬರಬೇಕು. ಈ ಥರ ಟ್ರೈನ್ ಬಂತು ನೋಡಿ, ಕೂತಿದ್ದೀವಿ. ರಿಸರ್ವೇಷನ್ ಕೂಡ ಮಾಡಿಸಿದ್ದೀವಿ, ಬಟ್ ನಮ್ಮ ಸೀಟಲ್ಲಿ ಬೇರೆಯವರೆಲ್ಲ ಕೂತ್ಬಿಟ್ಟಿದ್ರು. ಏನು ಮಾಡೋಕ್ಕಾಗಲ್ಲ, ಬೆಂಗಳೂರು ತನಕ ಅಡ್ಜಸ್ಟ್ ಮಾಡ್ಕೋಬೇಕು. ಆಮೇಲೆಲ್ಲ ಖಾಲಿ ಆಗುತ್ತೆ, ನಮ್ಮ ಸೀಟು ನಮಗೆ ಸಿಗುತ್ತೆ. ಎಷ್ಟು ರಶ್ ಅಂತೀರ, ಇವತ್ತು ಸಂಡೇ ಇರೋದ್ರಿಂದ ನಿಜವಾಗ್ಲೂ ನಮ್ಮ ಸೀಟಲ್ಲಿ ನಾವು ಕೂತ್ಕೊಳ್ಳೋದೇ ತುಂಬ ಕಷ್ಟ ಆಯಿತು. ಅಷ್ಟು ಹಿಂಸೆ ಆಯಿತು, ತುಂಬ ಅಂದರೆ ತುಂಬ ಜನ ಫ್ರೆಂಡ್ಸ್. ಕೊನೆಗೆ ಬೆಂಗಳೂರಲ್ಲೆಲ್ಲ ಖಾಲಿ ಆಯಿತು ನೋಡಿ, ಜನಗಳು ಯಾರೂ ಇಲ್ಲ. ಬೆಂಗಳೂರಲ್ಲೆಲ್ಲ ಆಲ್ಮೋಸ್ಟ್ ಖಾಲಿ ಆಗುತ್ತೆ. ರಿಸರ್ವೇಷನ್ ಸೀಟ್ ಬಿಟ್ಟು ಮಿಕ್ಕಿದವರೆಲ್ಲ ಇಳ್ಕೊತಾರೆ. ಇವಾಗ ನಮ್ಮ ಸೀಟ್ ಆಯಿತು. ಇವಾಗ ನಾವು ಟ್ರೈನಲ್ಲಿ ಊಟ ಎಲ್ಲ ಮಾಡಿದ್ವಿ, ಊಟ ಎಲ್ಲ ಆಯಿತು. ಇವಾಗ ಮಲ್ಕೋಬೇಕು. ನಾವು ಯಾವಾಗಲೂ ತಿರುಪತಿಗೆ ಹೋಗುವಾಗ 3 months ಮುಂಚೆನೇ ನಾವು ರಿಸರ್ವೇಷನ್ ಮಾಡಿಸ್ತಿದ್ವಿ. ಬಟ್ ಈ ಸಲ ಅಷ್ಟು ಪ್ಲ್ಯಾನ್ ಇರಲಿಲ್ಲ ಹೋಗಬೇಕು ಅಂತ. ಆಮೇಲೆ ಮಕ್ಕಳೆಲ್ಲ ಇಲ್ಲ ಹೋಗಬೇಕು ಅಂತೇಳಿ ತುಂಬ ಆಸೆಪಟ್ಟರು. ಹಾಗಾಗಿ ದಿಢೀರಂತ ರಿಸರ್ವೇಷನ್ ಮಾಡಿಸೋ ಥರ ಆಯಿತು. ಖಂಡಿತ ಯಾರು ಬೇಕಾದರೂ ಮಾಡಿಸ್ಬೋದು, 3 ತಿಂಗಳು ಮುಂಚೆನೇ ಮಾಡಿಸ್ಬೇಕು ಅಂತ ಏನಿಲ್ಲ. ನಾವು ನಾಳೆ ಹೋಗೋದು. ನನಗೆ ಇವತ್ತು ತಾತ್ಕಾಲ್ ಸಿಗುತ್ತೆ, ನಿಮಗೆ 100 rupees ಜಾಸ್ತಿ ಆಗುತ್ತೆ ಫ್ರೆಂಡ್ಸ್. ಆರಾಮಾಗಿ ನೀವು ಮಾಡಿಸ್ಕೋಬೋದು. 100 rupees ಜಾಸ್ತಿ ಆಗುತ್ತೆ ಅನ್ನೋದೊಂದು ಬಿಟ್ಟರೆ ಇನ್ನೆಲ್ಲ ಓಕೆನೇ. ಮಾಡಿಸ್ಕೊಂಡು ನೀವು ಫ್ಯಾಮಿಲಿ ಎಲ್ಲ ಹೋಗ್ಬೋದು. ನಾವು ಯಾವಾಗಲೂ 3 ತಿಂಗಳು ಮುಂಚೆನೇ ನಾವು ಮಾಡಿಸ್ತಿದ್ವಿ. ಈ ಸಲ ಮಾಡ್ಸೋಕ್ಕಾಗಲಿಲ್ಲ. ಅಂದರೆ ನಮಗೆ ಬೇಕಾಗಿರೋ ಸೀಟ್ ಸಿಗೋಲ್ಲ, ಅವರು ಯಾವ್ದು ಕೊಡ್ತಾರೋ ಅದರಲ್ಲಿ ಹೋಗಬೇಕು. ಆದರೂ ಪರವಾಗಿಲ್ಲ, ಹೋಗ್ಬೋದು. ಇವಾಗಲೇ ವೈಟ್ ಫೀಲ್ಡ್ ಬಿಟ್ಟು ಹೊರಟಿದೆ ಟ್ರೈನು. ಈ ಟ್ರೈನು ಇಲ್ಲಿ ನಮ್ಮ ಪಾಂಡವಪುರ ರೈಲ್ವೆ ಸ್ಟೇಷನಲ್ಲಿ 5:15 ಬಿಟ್ಟರೆ ನೆಕ್ಸ್ಟ್ ಮಾರ್ನಿಂಗು 4:30 ರೀಚ್ ಆಗುತ್ತೆ ತಿರುಪತಿಗೆ. ಅಲ್ಲಿಂದ ಬಸ್ಸಲ್ಲಿ ಹೋಗೋದು. ಈ ಥರ ಏನಾದರೂ ನಿಮಗೆ ತಿರುಪತಿ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ದರೆ ಖಂಡಿತ ನನ್ನ ಕಮೆಂಟ್ ಮಾಡಿ. ನನಗೆ ಏನೆಲ್ಲ ಗೊತ್ತೋ, ಎಷ್ಟೆಲ್ಲ ಗೊತ್ತೋ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ನಾನು ಸುಮಾರು ಒಂದು 6-7 ವರ್ಷದಿಂದನೂ ನಾನು ಹೋಗಿ ಬರ್ತಾಯಿದ್ದೀವಿ, ನಾವು ನಮ್ಮ ಫ್ಯಾಮಿಲಿ. ನಮಗೆ ತುಂಬ ಇಷ್ಟವಾದ ಜಾಗ ಇದು, ಹಾಗೆ ಇಷ್ಟವಾದ ದೇವರು. ಮತ್ತು ನಾವು ಅಲ್ಲಿಗೆ ಹೋದ್ಮೇಲೆ ತುಂಬ ಒಳ್ಳೆಯದಾಗಿದೆ ನಮಗೆ. ಹಾಗಾಗಿ ನಮಗೆ ನಂಬಿಕೆ ಜಾಸ್ತಿನೇ ಇದೆ ಅಂತ ಹೇಳ್ಬೋದು. ಇಲ್ಲಿ ತಿರುಪತಿಗೆ ಬಂದು ರೀಚ್ ಆದ್ವಿ, ಬೇಗನೆ ಬಂತು ಟ್ರೈನು. ಇವಾಗ ನೋಡಿ, ಬಸ್ಸಿದೆ ಇವಾಗ ನಮಗೆ. ಒಬ್ಬರಿಗೆ 90 rupees, AC ಆದರೆ 100 rupees, ನಾರ್ಮಲ್ ಬಸ್ ಆದರೆ 90 rupees, ಮಕ್ಕಳಿಗಾದರೆ 50 ರೂಪಾಯಿ ತಗೋತಾರೆ. ಆರಾಮಾಗಿ ಹೋಗಿ ಬರ್ಬೋದು. ಇಲ್ಲ 2 ಕಡೆ ನಾವು ಒಟ್ಟಿಗೆ ಟಿಕೆಟ್ ತೊಗೊಬಿಡ್ತೀವಿ ಹೋಗೋಕ್ಕೆ ಬರೋಕ್ಕೆ ಅಂದರೆ ಇನ್ನೂ ಕಡಿಮೆ ಆಗುತ್ತೆ ನಿಮಗೆ. ಆ ಥರನೂ ಕೂಡ ನೀವು ಟಿಕೆಟ್ ತೊಗೊಂಡು ಹೋಗಿ ಬರ್ಬೋದು. ಬಟ್ ನಮಗೆ ಕನ್ಫರ್ಮೇಷನ್ ಇಲ್ಲ, ನಾವು ಆ ಕಡೆಯಿಂದ ಯಾವತ್ತು ಬರ್ತೀವಿ ಅಂತ ಗೊತ್ತಿಲ್ಲ. ಮತ್ತು ನಾವು ರಿಸರ್ವೇಷನ್ ಕೂಡ ಮಾಡಿಸಿಲ್ಲ, ಹಾಗಾಗಿ ನಾವು ಒಟ್ಟಿಗೆ ತಗೊಳ್ಳಿಲ್ಲ ಟಿಕೆಟು. ಲಾಸ್ಟ್ ಇಯರ್ ಅದೇ ಥರ ಮಾಡಿದ್ವಿ. ಈ ಕಡೆ ಆ ಕಡೆ 2 ಕಡೆ ಒಟ್ಟಿಗೆ ತಗೊಂಡು, ನೀವು ಬೇಕಿದ್ರೆ ಒಟ್ಟಿಗೆ ಏನಾದರೂ ತೊಗೋಬೋದು ಟಿಕೆಟು. ಇಲ್ಲ ಅಂತಂದರೆ ಈ ಕಡೆಯಿಂದ ಹೋಗುವಾಗ ತಗೊಂಡು ನೀವು ಆ ಕಡೆಯಿಂದ ಯಾವತ್ತು ಬರ್ತೀರಾ ಆವತ್ತು ಟಿಕೆಟಲ್ಲಿ ಬರ್ಬೋದು ಬಸ್ಸಲ್ಲಿ. ಈ ಥರನೂ ಮಾಡ್ಬೋದು. ನಿಮಗೆ ಯಾವುದು ಈಸಿ ಅನಿಸುತ್ತೋ ಆ ಥರ ಮಾಡ್ಬೋದು. ಇವಾಗ ತಿರುಪತಿಯಿಂದ ಬಸ್ಸು ಹೊರಟಿದೆ ತಿರುಮಲಗೆ.
ತಿರುಪತಿಯಿಂದ ತಿರುಮಲಗೆ ಮಿನಿಮಮ್ಮು 1 ಅವರ್ ಆಗುತ್ತೆ. ಹೋಗೋಕ್ಕಾದ್ರೂ ಅಷ್ಟೇ, ಆ ಕಡೆಯಿಂದ ಬರೋಕ್ಕಾದ್ರೂ ಅಷ್ಟೇ 1 ಅವರ್ ಬೇಕು. 1 ಅವರಲ್ಲಿ ರೀಚ್ ಆಗ್ಬೋದು ತಿರುಮಲಗೆ. ಇವಾಗ ಬನ್ನಿ, ಬಸ್ಸಲ್ಲಿ ಹೊರಟಿದ್ದೀವಿ. ಮುಂದೆ ಏನೇನೆಲ್ಲ ಇನ್ಫಾರ್ಮೇಷನ್ ವೀಡಿಯೋಗಳಿದ್ದರೆ ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಇಲ್ಲಿ ಟಿಕೆಟ್ನ ನೀವು ಬಸ್ ಸ್ಟಾಪಲ್ಲಾದರೂ ತೊಗೋಬೋದು, ಇಲ್ಲ ಅಂತಂದರೆ ಇನ್ನೊಂದು ಕಡೆ ಸ್ಟಾಪ್ ಕೊಡ್ತಾರೆ. ತಿರುಪತಿನಲ್ಲೇ ಅವರು ಏನು ಆಫೀಸ್ ಇದೆ ಅಲ್ಲಿ ಕರ್ಕೊಂಡೋಗಿ ಬಿಡ್ತಾರೆ. ಅಲ್ಲಿ ನಾವು ಟಿಕೆಟ್ ತೊಗೋಬೇಕು. ಅಲ್ಲಿ ಚೆಕಿಂಗ್ ಮಾಡ್ತಾರೆ, ಟಿಕೆಟ್ ಇಶ್ಯೂ ಮಾಡ್ತಾರೆ. ಅದಾದಮೇಲೆ ಇಲ್ಲಿ ಮೇನ್ ರೋಡಲ್ಲಿ ಹೋಗುವಾಗ ಒಂದು ಟೋಲ್ ಇದೆ. ಅಲ್ಲಿ ನಿಮ್ಮ ಬ್ಯಾಗ್, ಲಗೇಜ್ ಮತ್ತು ನಿಮ್ಮನ್ನು ಚೆಕ್ ಮಾಡ್ತಾರೆ. ಇಲ್ಲಿ ಒಂದು ಕಡೆ ಅದು ಚೆಕಿಂಗ್ ನಡೆಯುತ್ತೆ. ಇದಾದಮೇಲೆ ಏನಿಲ್ಲ, ಡೈರೆಕ್ಟು ತಿರುಮಲನೇ. ಇಲ್ಲಿ ಮಾತ್ರ ನೀವು ಏನಾದರೂ ಎಲೆಕ್ಟ್ರಿಕ್ ಐಟಮ್ಗಳೇನಾದ್ರು ತೊಗೊಂಬಂದಿದ್ರೆ ಖಂಡಿತ ಬಿಡಲ್ಲ. ನೀವು ಬರೀ ಬಟ್ಟೆಗಳು ನಿಮಗೆ ಅವಶ್ಯಕತೆ ಏನಿದೆಯೋ ಅಷ್ಟು ಮಾತ್ರ ಇಲ್ಲಿ ಬಿಡೋದು, ಬೇರೆ ಎಲ್ಲ ಇಲ್ಲಿ ಅಲೋ ಮಾಡಲ್ಲ. ನೀವು ನೋಡಿಕೊಂಡು ತೊಗೊಂಡೋಗ್ಬೇಕು. ಏನಾದ್ರು ಹೀಟ್ರು ಮತ್ತು ಬೇರೆ ಥರ ಎಲೆಕ್ಟ್ರಿಕ್ಕು ಐಟಮ್ಗಳೇನಾದ್ರು ಬ್ಯಾಟ್ರಿ ಈ ಥರ ಎಲ್ಲ ತೊಗೊಂಡೋದ್ರೆ ನಿಜವಾಗ್ಲೂ ಒಳಗಡೆ ಬಿಡಲ್ಲ. ಅಲ್ಲಿ ಚೆಕಿಂಗ್ ಮಾಡಿನೇ ತಿರುಮಲಗೆ ಬಿಡೋದು. ಫ್ರೆಂಡ್ಸ್, ಮಾರ್ನಿಂಗ್ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಎಷ್ಟು ಸಾಧ್ಯನೋ ಅಷ್ಟು ತೋರ್ಸೋಕ್ಕೆ ಟ್ರೈ ಮಾಡಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಿಬಿಡಿ, ಹಾಗೆ ನೋಡ್ತಾ ಇರಿ. ಫ್ರೆಂಡ್ಸ್, ಇವಾಗ ಫೈನಲಿ ತಿರುಮಲಗೆ ರೀಚ್ ಆದ್ವಿ. ಇಲ್ಲಿ ಬಸ್ ಸ್ಟಾಪ್ ಎಲ್ಲಿ ಕೊಡುತ್ತೋ ಅಲ್ಲಿ ಕೊಡ್ತಾರೆ. ಅಲ್ಲಿಂದ ನಾವು ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು. ಅಲ್ಲಿಂದ ಡೈರೆಕ್ಟ್ ನಾವು CRO ಆಫೀಸ್ ಇದೆ, ಅಲ್ಲಿಗೆ ಹೋಗಬೇಕು. ಯಾಕಪ್ಪ ಅಂತಂದರೆ ನಾವು ಆನ್ಲೈನಲ್ಲಿ ರೂಮ್ ಕೂಡ ಬುಕ್ ಮಾಡಿಲ್ಲ. ಹಾಗೆ ನಾವು ದರ್ಶನಕ್ಕೂ ಕೂಡ ನಾವು ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಂಡಿಲ್ಲ. ಫ್ರೆಂಡ್ಸ್, ನಾವು ಡೈರೆಕ್ಟಾಗಿ ಸರ್ವದರ್ಶನ ಮಾಡೋದು. ಪ್ರತಿ ವರ್ಷವೂ ಅಷ್ಟೇ, ನಾವು ಎಲ್ಲರ ಜೊತೆಗೆ ಅದು ಎಷ್ಟೇ ಅವರ್ ಆದರೂ ಕೂಡ ಸರ್ವದರ್ಶನ ಮಾಡ್ತೀವಿ. ಬೇಕಿದ್ರೆ ನೀವು ಟೈಮ್ ಇಲ್ಲನಪ್ಪ, ನಾವು ಬೇಗ ಬಂದು ಬೇಗ ಹೊರಡಬೇಕು ಅನ್ನೋರು ಆನ್ಲೈನಲ್ಲಿ ಓಪನ್ ಆಗುತ್ತೆ. ಆ ಮಂತಲ್ಲಿ ನೀವು ನೋಡಿಕೊಂಡು ರೂಮ್ನ ಬುಕ್ ಮಾಡ್ಕೋಬೋದು. ಹಾಗೆ ದರ್ಶನಕ್ಕೂ ಕೂಡ 300 ರುಪೀಸ್ ದರ್ಶನಕ್ಕೆ ನೀವು ಬುಕ್ ಮಾಡ್ಕೋಬೋದು. ತಗೊಂಬಂದು ವೆಯ್ಟ್ ಮಾಡಬೇಕು. ಇಲ್ಲಿ ಒಂದು ಕಾಣಿಸ್ತಿದೆ ನೋಡಿ ಕಂಪ್ಯೂಟರ್, ಅಲ್ಲಿ ನಮ್ಮ ನಂಬರ್ ಓಡ್ತಿರುತ್ತೆ. ನಮ್ಮ ನಂಬರ್ ಬಂದಾಗ ನಮಗೆ ಮೆಸೇಜ್ ಮಾಡ್ತಾರೆ ಎಲ್ಲಿ ಅಂತ. ಆವಾಗ ನಾವು ಆ ಏರಿಯಾಗೆ ಹೋಗಿ ಅಲ್ಲಿ ಆಫೀಸ್ ಇರುತ್ತೆ, ಅಲ್ಲಿ ಅಮೌಂಟ್ ಕಟ್ಟಬೇಕು. ಆನ್ಲೈನು ಪೇಮೆಂಟು, ಗೂಗಲ್ ಪೇ, ಫೋನ್ಪೇ ಯಾವ್ದಾದ್ರು ಮಾಡ್ಬೋದು. ಅದಾದಮೇಲೆ ನಿಮಗೆ ಒಂದು ಸ್ಲಿಪ್ ಕೊಡ್ತಾರೆ, ಅದನ್ನು ತೊಗೊಂಡು ಯಾವುದು ನಂಬರ್ ರೂಮ್ಸ್ ಅಂತ ಹೇಳ್ತಾರೆ, ಮತ್ತು ಕೀನ ಅಲ್ಲೇ ಪಕ್ಕದಲ್ಲೇ ಕೊಡ್ತಾರೆ, ತಗೊಂಡು ಬರೋದು. ಫ್ರೆಂಡ್ಸ್, ಇವಾಗ ನಾವು ತಿರುಮಲದಲ್ಲಿದ್ದೀವಿ. ಹಾಗೆ ರೂಮ್ ಕೂಡ ಸಿಕ್ತು, ರೂಮ್ ತೊಗೊಂಡಿದ್ದೀವಿ. ಇಲ್ಲಿ ಇದೆ ನಮ್ಮ ರೂಮು. ಸ್ನಾನ ಕೂಡ ಮಾಡಿಕೊಂಡು ರೆಡಿ ಇದ್ದೀವಿ. ಇವಾಗ ದರ್ಶನಕ್ಕೆ ಹೊರಡಬೇಕು. 4 ಗಂಟೆಗೆ ಹೋಗೋಣ ಅಂಥೇಳಿ ರೆಡಿ ಇದ್ದೀವಿ. ಇಲ್ಲಿ ನೋಡಿ, ಮಗ ರೆಡಿ ಇದ್ದಾನೆ, ಅವನು. ಹಾಗೆ ಮಗಳು ಇಲ್ಲಿ ರೆಡಿ ಇದ್ದಾಳೆ. ಎಲ್ಲರೂ ನಮ್ಮ ಹಸ್ಬೆಂಡ್ ರೆಡಿ ಆದರೆ ಎಲ್ಲರೂ ಹೊರಡಬೇಕು. ದರ್ಶನ ಎಷ್ಟೊತ್ತಿಗಾಗುತ್ತೆ ಅಂತ ಗೊತ್ತಿಲ್ಲ, ನೋಡೋಣ ಎಷ್ಟೊತ್ತಿಗಾಗುತ್ತೆ ಅಂತ. ಮತ್ತು ಇಲ್ಲಿ ಪ್ಲೇಸ್ಗಳನ್ನ ನಿಮಗೆ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ತಿರುಮಲ. ದರ್ಶನ ಮಾಡುವಾಗೆಲ್ಲ ವೀಡಿಯೋ ಮಾಡೋಕ್ಕಾಗಲ್ಲ, ಯಾಕೆಂದರೆ ಫೋನ್ ಅಲೋ ಮಾಡಲ್ಲ, ಹಂಗಾಗಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಟೈಮ್ ಬಂದು ಇವಾಗ 8:30 ಆಗಿದೆ. ನಿನ್ನೆ ಸಂಜೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ದರ್ಶನಕ್ಕೆ ಹೋದ್ಮೇಲೆ
ಅಲ್ಲಿ ಮೊಬೈಲ್ ಅಲೋ ಇಲ್ಲ, ಹಾಗಾಗಿ ನಾನು ವೀಡಿಯೋ ಮಾಡಿಲ್ಲ. ಮತ್ತು ಒಳಗಡೆ ನಾವು 4 ಗಂಟೆಗೆ ಹೋದ್ವಿ ದರ್ಶನಕ್ಕೆ, ಸರ್ವ ದರ್ಶನ ಮಾಡಿದ್ವಿ ನಾವು. ಒಳಗಡೆ ಹೋದ್ಮೇಲೆ ಇನ್ನು ರಾತ್ರಿ 1 ಗಂಟೆ ಆಯಿತು ಫ್ರೆಂಡ್ಸ್. ನಾವು ದರ್ಶನದಿಂದ ಆಚೆ ಬಂದಿದ್ದೆ 1 ಗಂಟೆ ಆಯಿತು. ನಮ್ಮ ರೂಮಿಗೆ ಬರೋಷ್ಟೊತ್ತಿಗೆ 2 ಗಂಟೆ ಆಯಿತು. 2 ಗಂಟೆಯಲ್ಲಿ ಮಲ್ಕೊಂಡು ಇವಾಗ ಎದ್ದು ರೆಡಿಯಾಗಿ ವೀಡಿಯೋ ಮಾಡ್ತಿದ್ದೀನಿ. ಇದು ನಿನ್ನೆ ಮಂಡೇ, ಇವತ್ತು ಟ್ಯೂಸ್ಡೇ. ಈ ಥರ ಸರ್ವ ದರ್ಶನಕ್ಕೆ ಹೋದರೆ ಇಷ್ಟು ಲೇಟ್ ಆಗುತ್ತೆ, ಆದರೆ ಸರ್ವ ದರ್ಶನ ಮಾಡೋದೇ ಒಳ್ಳೆಯದು ಅಂತ ಹೇಳ್ತಾರೆ. ಹಂಗಾಗಿ ನಾವು ಸರ್ವ ದರ್ಶನ ಮಾಡಿದ್ವಿ. ಎಲ್ಲರ ಜೊತೆ ದರ್ಶನ ಮಾಡೋದಿದೆಯಲ್ಲ, ಅದು ಒಂಥರ ಖುಷಿ ಅನಿಸುತ್ತೆ. ಪ್ರತಿ ವರ್ಷ ನಾವು ತಿರುಪತಿಗೆ ಬಂದರೂ ತಿರುಮಲದಲ್ಲಿ 3 ದರ್ಶನ ಮಾಡ್ತೀವಿ. ಇವತ್ತು 1 ದರ್ಶನ ಆಗಿದೆ, ಇನ್ನು 2 ದರ್ಶನ ಮಾಡೋದು. ನಮಗೆ ತುಂಬ ನಂಬಿಕೆ, ನಮಗೆ ಒಳ್ಳೆಯದು ಕೂಡ ಆಗಿದೆ. ಹಾಗಾಗಿ ನಾನು 3 ದರ್ಶನ ಮಾಡಿ ನಾವು ಹೋಗೋದು. ಹಾಗಾಗಿ ನಾವಿಲ್ಲಿ ಒಂದು 4 ದಿನ ಇಲ್ಲೇ ಇರ್ತೀವಿ ನಾವು. ಎಲ್ಲರೂ ಮಲಗಿದ್ದಾರೆ, ನಮ್ಮ ಹಸ್ಬೆಂಡು ಮಕ್ಕಳು ಮಲಗಿದ್ದಾರೆ. ರಾತ್ರಿ ನಿದ್ರೆ ಇರಲ್ವಲ್ಲ, ಅವರು ಎಚ್ಚರಾಗಿದ್ರು ಪಾಪ, ಮಕ್ಕಳು ಕೂಡ. ಅವ್ರು ಮಲ್ಕೊಳ್ಳಿ ಅಂದ್ಬಿಟ್ಟು ಹಾಗೆ ಸುಮ್ಮನೆ ಒಂದು ರೌಂಡ್ ವಾಕ್ ಮಾಡಿಕೊಂಡು ಹಾಗೆ ವೀಡಿಯೋ ಮಾಡೋಣ ಅಂತ ಬಂದಿದ್ದೀನಿ. ಇಲ್ಲೇ ಎಲ್ಲಾದರೂ ಕಾಫಿ ಕುಡಿಬೇಕು, ನೋಡೋಣ. ಇಲ್ಲಿ ಅಂಗಡಿ ಇದ್ದರೆ ಕಾಫಿ ಕುಡ್ಕೊಂಡು ಮತ್ತೆ ರೂಮ್ಗೆ ಹೋಗ್ತೀನಿ ಫ್ರೆಂಡ್ಸ್. ಹಾಗೆ ಮೊದಲು ಯಾರಾದರೂ ಹೊಸ್ದಾಗಿ ತಿರುಮಲಗೆ ಬಂದರೆ ಮೊದಲು ನೀವು ವೆಂಕಟೇಶ್ವರ ಸ್ವಾಮಿ ಏನಿದೆ ಅದು ದರ್ಶನ ಮಾಡೋದಕ್ಕಿಂತ ಮುಂಚೆ ನೀವು ಫಸ್ಟು ಇಲ್ಲೇ ಹತ್ತಿರದಲ್ಲಿ ಇದು ಪುಷ್ಕರಣಿ ಪಕ್ಕದಲ್ಲೇ ಇದೆ. ಇದು ಯಾವುದಪ್ಪ ಅಂತಂದರೆ ಭೂವರಾಹನಾಥ ಸ್ವಾಮಿ ಟೆಂಪಲ್ ಇದೆ. ಮೊದಲು ನೀವು ಈ ಒಂದು ತಪ್ಪನ್ನು ಮಾತ್ರ ಮಾಡಬೇಡಿ. ಫಸ್ಟು ನೀವು ಭೂವರಾಹನಾಥ ಸ್ವಾಮಿ ಟೆಂಪಲ್ ಹೋಗಿ ದರ್ಶನ ಮಾಡಿ, ಅನಂತರ ನೀವು ವೆಂಕಟೇಶ್ವರ ಸ್ವಾಮಿನ ದರ್ಶನ ಮಾಡಬೇಕು. ಅದರಿಂದನೇ ನಮಗೆ ಪ್ರತಿಫಲ ಸಿಗೋದು ಅಂತ ಹೇಳ್ತಾರೆ. ಇದನ್ನು ಮಿಸ್ ಮಾಡಬೇಡಿ ಯಾರು ಕೂಡ. ನಾನು ಪ್ರತಿ ವರ್ಷ ಬಂದಾಗ ಫಸ್ಟು ಭೂವರಾಹನಾಥ ಸ್ವಾಮಿನ ದರ್ಶನ ಮಾಡಿ, ಅನಂತರ ನಾನು ವೆಂಕಟೇಶ್ವರ ಸ್ವಾಮಿನ ದರ್ಶನ ಮಾಡ್ತೀನಿ. ಇದು ತುಂಬ ಜನ ಹೇಳ್ತಿರ್ತಾರೆ, ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿಲ್ಲ. ಅಂದರೆ ಫಸ್ಟು ಭೂವರಾಹನಾಥ ಸ್ವಾಮಿ ಟೆಂಪಲ್ನ ದರ್ಶನ ಮಾಡಿ, ಅನಂತರ ತಿಮ್ಮಪ್ಪ ದರ್ಶನ ಮಾಡಿ. ಫ್ರೆಂಡ್ಸ್ ನೋಡಿ, ಈ ಥರ ನಮ್ಮ ರೂಮ್ ಪಕ್ಕದಲ್ಲೇ ಈ ಥರ ಚಿಕ್ಕ ಚಿಕ್ಕ ಅಂಗಡಿಗಳಿರ್ತವೆ. ಇಲ್ಲೇ ಕಾಫಿ ಟೀ ಎಲ್ಲ ಸಿಗುತ್ತೆ. ಮಕ್ಳುಗಳಿಗೆ ಬಿಸ್ಕೆಟು ಏನಾದರೂ ಬೇಕಿದ್ರೆ ತಗೋಬೋದು. ಇವಾಗ ಟೀ ಕುಡಿಯೋಣ. ಇಲ್ಲ ಬೇಡಿ. ಫ್ರೆಂಡ್ಸ್, ಇವಾಗ ದೇವಸ್ಥಾನದ ಹತ್ರ ಬಂದಿದ್ದೀವಿ. ಇದೇ ಮೇಯ್ನ್ ದೇವಸ್ಥಾನ, ಅದರ ಆಪೋಸಿಟಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ. ಬಿಸಿಲು ಎಷ್ಟಿದೆ ಅಂತ ಅಂದರೆ ನಿಜವಾಗ್ಲೂ ಕಾಲಿಡೋಕ್ಕಾಗಲ್ಲ, ಅಷ್ಟು ಬಿಸಿಲಿದೆ. ಯಾರಾದರೂ ನೀವು ಹೊಸ್ದಾಗಿ ಗೊತ್ತಿಲ್ಲದೆ ಹೋಗ್ತಿರೋರು ನಿಜವಾಗ್ಲೂ ನೀವು ಸಾಕ್ಸ್ ತಗೊಂಡೇ ಹೋಗಬೇಕು. ಬರಿಗಾಲಲ್ಲಿ ನಡೆಯೋದು ತುಂಬ ಅಂದರೆ ತುಂಬ ಕಷ್ಟ. ಪ್ರತಿಯೊಬ್ಬರು ಕೂಡ ಇಲ್ಲಿ ಸಾಕ್ಸ್ ಹಾಕ್ಕೊಂಡು ಬರ್ತಾರೆ, ಅಷ್ಟು ಬಿಸಿಲಿರುತ್ತೆ. ಕಾಲಿಡೋಕ್ಕಾಗಲ್ಲ. ನೋಡ್ತಿದ್ದೀರಲ್ಲ, ಅಲ್ಲೆಲ್ಲ ಓಡ್ತಿದ್ದಾರೆ, ಅಷ್ಟು ಬಿಸಿಲು. ಸ್ವಲ್ಪ ಕಂಟ್ರೋಲ್ ಮಾಡಬೇಕು ಅಂತಂದರೆ ನೀವು ಸಾಕ್ಸ್ ಹಾಕೊಂಡು ಓಡಾಡಬೇಕಾಗುತ್ತೆ. ಸಾಕ್ಸ್ನ ನೀವು ಹೊಸ್ದಾಗಿ ಬರ್ತಿರೋರು ತಿರುಮಲೆಗೆ ಏಪ್ರಿಲ್ ತಿಂಗಳಲ್ಲಿ ಏನಾದ್ರು ಬಂದರೆ, ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಬಂದರೆ ಸಾಕ್ಸ್ ತಗೊಂಡೋಗಿ ಯೂಸ್ ಆಗುತ್ತೆ. ನೋಡಿ ಎಷ್ಟು ಬಿಸಿಲು ಅಂತ ಅಂದರೆ. ಆದರೂ ಇಲ್ಲಿ ಪೇಂಟು ವೈಟ್ ಕಲರ್ ಪೇಂಟೆಲ್ಲ ಹೊಡೆದಿರ್ತಾರೆ, ಕಾಲು ಸುಡಬಾರ್ದು ಅಂತ, ಅದನ್ನು ಅವಾಯ್ಡ್ ಮಾಡೋಕ್ಕೆ ಅಂತ. ಆದರೂ ಕೆಲವೊಂದು ಕಡೆ ನಾವು ಇಲ್ಲಿ ನಡ್ಕೊಂಡು ಹೋಗುವಾಗ ಕಾಲು ಸುಡುತ್ತೆ, ತುಂಬ ಬಿಸಿಲಿರೋದ್ರಿಂದ. ಹಾಗಾಗಿ ನೀವು ಸಾಕ್ಸ್ನ ಮಿಸ್ ಮಾಡದೆ ತಗೊಂಡೋಗಿ. ನೋಡ್ತಿದ್ದೀರಲ್ಲ, ಇದೇ ದೇವಸ್ಥಾನ. ಇಲ್ಲಿಗೆ ಬರಬೇಕು ಅಂದರೆ ನಾವು ಒಂದು 2-3 ಕಿಲೋಮೀಟ್ರ್ ದೂರದಿಂದ ಬಂದು ದರ್ಶನ ಮಾಡಬೇಕು, ಆ ಥರ. ಮತ್ತು ಯಾರಿಗೆಲ್ಲ ಈ ದೇವಸ್ಥಾನದ ಬಗ್ಗೆ ನಂಬಿಕೆ ಇದೆ ಕಮೆಂಟ್ ಮಾಡಿ. ನನಗಂತೂ ತುಂಬ ನಂಬಿಕೆ ಇದೆ, ನನಗೆ ಒಳ್ಳೆಯದಾಗಿದೆ. ಹಾಗಾಗಿ ನಾವು ಯಾವಾಗಲೂ ವರ್ಷಕ್ಕೊಂದು ಸಲ ಹೋಗಿ ದರ್ಶನ ಮಾಡೋಂಥ ಪದ್ಧತಿನ ಇಟ್ಕೊಂಡಿದ್ದೀವಿ. ನಮಗೆ ತುಂಬ ಇಷ್ಟವಾದ ದೇವರು ಅಂತಂದರೆ ತಿರುಪತಿ ವೆಂಕಟೇಶ್ವರ ಸ್ವಾಮಿ ಅಂತಲೇ ಹೇಳ್ಬೋದು. ಥ್ಯಾಂಕ್ಸ್. ಇವತ್ತಿಗೆ 4 ಡೇಸ್ ಆಯಿತು ನಾವು ಬಂದು. ಇವತ್ತು ಫ್ರೈಡೇ. ಚೆಕ್ಔಟ್ ಮಾಡಿಕೊಂಡು ನೋಡಿತು, ರೂಮ್ ಚೆಕ್ಔಟ್ ಮಾಡಿಕೊಂಡು
ಇವಾಗ ಆಚೆ ಬಂದಿದ್ದೀವಿ. ನಮ್ಮ ಹಸ್ಬೆಂಡ್ ಕೀಗೆ ಅಲ್ಲಿ ಕೊಟ್ಟು ಬರೋಕ್ಕೆ ಹೋಗಿದ್ದಾರೆ. ಇವಾಗ ಅಲ್ಲಿ ಸ್ವಲ್ಪ ಹೊತ್ತು ದೇವಸ್ಥಾನದ ಹತ್ರ ಕೂತ್ಕೊಂಡು ಹೊರಡಬೇಕು. ಸಂಜೆ 9 ಟ್ರೈನ್ ಇರೋದು ತಿರುಪತಿ ಟು ಮೈಸೂರು. ಹಾಗಾಗಿ ಇಲ್ಲೇ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿ ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡು ಹೊರಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಇವತ್ತು ನಾವು ಮೈಸೂರಿಗೆ ಹೋಗ್ತೀವಿ. ನೋಡಿದ್ರಲ್ಲ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ತಿರುಮಲದ ಏನಾದ್ರು ಇನ್ಫಾರ್ಮೇಷನ್ ಬೇಕಿದ್ದರೆ ನನಗೆ ಕಮೆಂಟ್ ಮಾಡಿ. ಏನೇ ವಿಷಯ ಬೇಕಿದ್ರೂ ನಾನು ತಿಳಿಸ್ಕೊಡ್ತೀನಿ. ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಏನೇ ಬೇಕಿದ್ದರೂ ನನಗೆ ಗೊತ್ತಿರೋದನ್ನ ನಾನು ತಿಳಿಸ್ಕೊಡ್ತೀನಿ ಅಷ್ಟೇ. ಫ್ರೆಂಡ್ಸ್, ಇವಾಗ ಕೊನೆಯಲ್ಲಿ ಒಂದು ನಮಸ್ಕಾರ ಹಾಕಿ ದೇವ್ರಿಗೆ ಇವಾಗ ಹೊರಡಬೇಕು. ಇವತ್ತು ನಮ್ಮ ಕೊನೆಯ ದಿನ ತಿರುಪತಿ ತಿರುಮಲದಲ್ಲಿ. ನೆಕ್ಸ್ಟು ಸಂಜೆ ಟ್ರೈನ್ ಇದೆ, ರಿಸರ್ವೇಷನ್ ಕೂಡ ಅಲ್ಲೇ ಮಾಡಿಸ್ಕೊಂಡಿದ್ದೀವಿ. 9 ಬರುತ್ತೆ ಟ್ರೈನು, ತಿರುಪತಿ ಟು ಚಾಮರಾಜನಗರ. ಇವಾಗ ಸಂಜೆ ಬಿಡೋಣ ಅಂಥೇಳಿ ದೇವ್ರಿಗೊಂದು ನಮಸ್ಕಾರ ಹಾಕಿ ಹೊರಡೋದು. ನೋಡಿದ್ರಲ್ಲ ಸ್ನೇಹಿತರೆ, ನನ್ನ ವಿಡಿಯೋ ಎಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.